ಇವತ್ತು ಮಧ್ಯಾಹ್ನ ಮೇಲೆ ನಮಗೆ 5 ಗಂಟೆ ಸುಮಾರು 112ನಲ್ಲಿ ಮಾಹಿತಿ ಬಂತು. ಆ ಮಾಹಿತಿ ಪ್ರಕಾರ ಕೂಡಲೇ ಹೊಯ್ಸಳ ವೆಹಿಕಲ್ ಇಲ್ಲಿ ಬಂದು ಈ ಒಂದು ಘಟನೆ ಅಟೆಂಡ್ ಮಾಡಿದ್ದಾರೆ. ಬಂದ ಮೇಲೆ ಅವರು ನೋಡಿದ್ದಾರೆ 3 ಜನ ಹೆಂಗಸು, ತಾಯಿ ಮತ್ತು ಮಗಳು. ತಾಯಿ ಅವರ ಹೆಸರು ಭಾಗ್ಯ ಅಂತ, ಮಗಳು ನವ್ಯ, ಮತ್ತು ಅವರ ಸಂಬಂಧಿಕರು ಒಬ್ಬರು ಹೇಮಾವತಿ ಅಂತ 23 ವರ್ಷ. 3 ಜನ ಬಾಡಿ ಅವರು ಒಂದೇ ರೂಮ್ನಲ್ಲಿ ಶಾರ್ಪ್ ವೆಪನ್ನಿಂದ ಇದು ಮರ್ಡರ್ ಆಗಿ ಅಲ್ಲಿದ್ದರು. ಸೊ ಈ ಸಂದರ್ಭದಲ್ಲಿ ಒಬ್ಬ ಗಂಗರಾಜು, ಈ ಭಾಗ್ಯ ಅವ್ರದ್ದು ಹಸ್ಬೆಂಡ್, ಗಂಡ. ಸೊ 42 ವರ್ಷ. ಇವನು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾನೆ. ಸೊ ಇವನು ಮರ್ಡರ್ ಮಾಡಿಬಿಟ್ಟು ಅವನೇ ಬಂದು ವೆಪನ್ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗಿದ್ದಾನೆ. ಸೊ ಈಗ ಮುಂದಿನ ಕ್ರಮ ನಾವೀಗ ಮಾಡ್ತೀವಿ ಸ್ಪಾಟ್ನಲ್ಲಿ. ಈಗ ಕಾರಣ ನೋಡಿ, ಈಗ ನಮ್ಮ ಹತ್ರ ಈಗ ಬಂದಿದ್ದಾರೆ. ಈಗ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿಬಿಟ್ಟು ಅವನು ಇಂಟ್ರೋಗೇಷನ್ ಶುರು ಮಾಡ್ತೀವಿ. ಈಗ ಇಂಟ್ರೋಗೇಷನಲ್ಲಿ ವಿಷಯ ಏನು ಬರುತ್ತೆ ಇದು ನಮ್ಮ ಹೆಬ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾನೆ. ಭಾಳ ಯಾರ ಮನೆ ಅಂತ ಹೇಳಿ ಸರ್? ಈಗ ಬಾಡಿಗೆ ಮನೆಯಲ್ಲಿದ್ದಾರೆ ಅವರು. ಆ ಡೀಟೇಲ್ಸ್ ನಾವು ಈಗ ಕೇಳಬೇಕು, ಫರ್ದರ್ ಡೀಟೇಲ್ಸ್. ಈಗ ಅವರು ಇರೋದು ಇಲ್ಲಿ ನೆಲಮಂಗಲದವರೇ ಪಕ್ಕದಲ್ಲಿ, ಬಟ್ ಇಲ್ಲಿ ಕೆಲಸ ಇರೋದ್ರಿಂದ 6 ವರ್ಷದಿಂದ ಇಲ್ಲಿಗೆ ವಾಸ ಮಾಡ್ಕೊಂಡಿದ್ದಾರೆ. ಸರ್ ಮನೆಯಲ್ಲಿ 4 ಜನ ಇದ್ದಾರೆ, 3 ಜನ ಇದ್ದರು. 3 ಜನ ಮತ್ತು ಅವನು ಇದು ಅಕ್ಯೂಸ್ಡ್. ಖಂಡಿತ ಸ್ವಲ್ಪ ಬ್ರೂಟಲ್ ಇದೆ, ಅನ್ಫಾರ್ಚುನೇಟ್. ಬಟ್ ಈಗ ಮುಂದಿನ ನಮಗೆ ಫಸ್ಟ್ ಯಾಕೆ ಅಷ್ಟೊಂದು ಇತ್ತು ಅದನ್ನು ನೋಡ್ಬೇಕಾಗ್ತದೆ. ಫಸ್ಟ್ ಅದೇ ಹುಡುಕಾಡ್ತೀವಿ. ಸೊ ಎನ್ಕ್ವೈರಿ ಮಾಡಿದ ಮೇಲೆ ನಮಗೆ ನೆಕ್ಸ್ಟ್ ವಿಷಯ ಗೊತ್ತಾಗೋದು ಇಷ್ಟೊಂದು ಬ್ರೂಟಲ್ ಯಾಕೆ.